ಚಾಮರಾಜನಗರ ತಾಲೂಕಿನ ಪುಣಂಜನೂರು ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಬಿಆರ್ಟಿ ಅರಣ್ಯ ಪ್ರದೇಶದ ಪುಣಂಜನೂರು ವಲಯದಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು, ಪುಣಂಜನೂರು ವಲಯದ 50ರಿಂದ 60 ಎಕರೆಯಷ್ಟು ಕಾಡು ಸುಟ್ಟು ಭಸ್ಮವಾಗಿದೆ. ಪುಣಂಜನೂರಿನಿಂದ ಬೇಡುಗಳ ಹೋಗುವಂತಹ ರಸ್ತೆಯ ಒಂದು ಕುರಿಮಂದೆ ಕುಂಬಳಕಾಯಿ ಗುಡ್ಡ ಪ್ರದೇಶದ 3-4 ಕಡೆಗಳಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಬಿಸಿಲಿನ ತಾಪಮಾನದಿಂದ ವೇಗವಾಗಿ ಅಗ್ನಿಯ ಜ್ವಾಲೆ ಹರಡಿದ್ದು, ಕಾಡ್ಗಿಚ್ಚು ಆವರಿಸಿರೋದ್ರಿಂದ ಕಾಡಿನ ಸುತ್ತ ದಟ್ಟ ಹೊಗೆ ಆವರಿಸಿತ್ತು. ಇನ್ನು ರಾತ್ರಿಯವರೆಗೂ ಕೂಡ ಕಾರ್ಯಾಚರಣೆಯನ್ನ ನಡೆಸಿ ಅರಣ್ಯ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಬಿಆರ್ಟಿ ಅರಣ್ಯ ಪ್ರದೇಶದ ಪುಣಂಜನೂರು ವಲಯದಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು, ಪುಣಂಜನೂರು ವಲಯದ 50ರಿಂದ 60 ಎಕರೆಯಷ್ಟು ಕಾಡು ಸುಟ್ಟು ಭಸ್ಮವಾಗಿದೆ. ಪುಣಂಜನೂರಿನಿಂದ ಬೇಡಗುಳಿಗೆ ಹೋಗುವಂತಹ ರಸ್ತೆಯ ಒಂದು ಕುರಿಮಂದೆ ಕುಂಬಳಕಾಯಿ ಗುಡ್ಡ ಪ್ರದೇಶದ 3-4 ಕಡೆಗಳಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಂಡಿರುವಂಥದ್ದು. ಇನ್ನು ಬಿಸಿಲಿನ ತಾಪಮಾನದಿಂದ ವೇಗವಾಗಿ ಅಗ್ನಿಯ ಜ್ವಾಲೆ ಹರಡಿದೆ. ಕಾಡ್ಗಿಚ್ಚು ಆವರಿಸಿರೋದ್ರಿಂದ ಕಾಡಿನ ಸುತ್ತ ದಟ್ಟ ಹೊಗೆ ಆವರಿಸಿತ್ತು. ಇನ್ನು ರಾತ್ರಿಯವರೆಗೂ ಕೂಡ ಕಾರ್ಯಾಚರಣೆಯನ್ನ ನಡೆಸಿ ಬೆಂಕಿಯನ್ನು ಅರಣ್ಯ ಸಿಬ್ಬಂದಿ ನಂದಿಸಿದ್ದಾರೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಪುಂಜನೂರು ವಲಯದಲ್ಲಿ ಒಂದು ಕಾಡು ಬೆಂಕಿ ಪ್ರಕರಣ ಆಗಿದೆ. ಅದು 3 ಕಡೆಗೆ ಒಂದು ಪ್ರಯತ್ನ ಆಗಿತ್ತು. ಅದರಲ್ಲಿ 2 ಕಡೆಗೆ ಪೂರ್ತಿ ಆ ಬೆಂಕಿಗೆ ಡೌಸ್ ಮಾಡಲಾಗಿದೆ. ಇನ್ನೊಂದು 3ನೇ ಕಡೆಗೆ ನಮ್ಮ ಟೀಮ್ ಪ್ರಯತ್ನ ಮಾಡಿಕೊಂಡು ಆ ಬೆಂಕಿಗೆ ಕಂಟ್ರೋಲ್ಗೆ ತಂದಿದ್ದಾರೆ. ಅದನ್ನು ಕೂಡ ವಿದಿನ್ ಶಾರ್ಟ್ ಟೈಮು ನಾವು ಪೂರ್ತಿ ಅದನ್ನು ಆರಿಸ್ತೀವಿ. ಅದರಲ್ಲಿ ಅಂದಾಜು 40ರಿಂದ 50 ಎಕರೆ ಅಷ್ಟು ಒಂದು ಗ್ರೌಂಡ್ ಫೈರು ಆಗಿದೆ ಅಂತ ಹೇಳ್ಬಹುದು.